ಅಗತ್ಯ ಇದ್ದರೆ ನಾನೇ ಕರಿತೀನಿ. ನಾನಿದ್ದೀನಲ್ವಾ, ನಾನು ಹ್ಯಾಂಡಲ್ ಮಾಡ್ತೀನಿ. ಅಲ್ಲ ವೀಕ್ಷಾ, ಕೈ ಕಟ್ ಬಾಯಿ ಮುಚ್ಚು. ನಾ ಬರೋವರೆಗೂ ಇಲ್ಲೇ ಕೂತಿರ್ಬೇಕು. ಓಕೆನಾ? ಎಷ್ಟೊತ್ರಿ ಬರೋದು? ನಮ್ಮ ಟೈಮ್ಗೆ ಏನು ಬೆಲೆ ಇಲ್ವಾ? ಇದೆ ಸರ್, ನಾವು ತಪ್ಪಿ ಸ್ಟೇಷನ್ ಒಳಗಡೆ ಬಂದಿದ್ದೀವಿ. ಅದಕ್ಕೆ ನಾನು ಕ್ಷಮೆ ಕೇಳ್ತೀನಿ. ನಮ್ಮನ್ನು ಬಿಟ್ಟು ಕಳಿಸಿ. ತಪ್ಪಾಗಿ ಬರೋದಕ್ಕೆ ನಮ್ಮ ಸ್ಟೇಷನ್ ಏನು ರೋಡ್ ಮಧ್ಯದಲ್ಲಿ ಇದೆಯಾ? ಅಷ್ಟೆಲ್ಲ ಸೆಕ್ಯೂರಿಟಿ ಇದ್ರೂ ಕಾಂಪೌಂಡ್ ದಾಟಿ ಬಂದಿದ್ದು ಅಲ್ಲದೆ ಟೆರಸ್ ಮೇಲೆ ಹೋಗಿದ್ದೀರಾ. ಇದು ಸಣ್ಣ ವಿಚಾರನಾ? ಅದು ಹಾಗಲ್ಲ ಸರ್. ಏನು ಹಾಗಲ್ಲ ಈಗಲ್ಲ? ಹುಡುಗಿ ಜೊತೆ ಸಿಕ್ಬಿದ್ದಿದ್ಯಾ? ನಿನ್ನ ಆಚೆ ಕಳಿಸೋ ಮಾತೇ ಇಲ್ಲ. ಸರಿ, ನಾನು ಕಮಿಷನರ್ ಹತ್ರ ಮಾತಾಡ್ತೀನಿ. ಓಹೋ, ಕಮಿಷನರ್ ಹತ್ರ ಮಾತಾಡ್ತೀಯಾ? ಅವ್ರ ಒಪ್ಪಿಲ್ಲ ಅಂದ್ರೆ ಹೋಮ್ ಮಿನಿಸ್ಟ್ರು, ಅವ್ರ ಒಪ್ಪಿಲ್ಲ ಅಂದ್ರೆ CM ಜೊತೆ ಮಾತಾಡ್ತೀಯಾ ಅಲ್ವಾ? ಗಲಾಟೆ ಸರ್, ನೀವೇನಿಲ್ಲಿ? ಅದು ಇಷ್ಟೊತ್ತಿಗೆ ಸರ್, ಅದು ಇವರು ರೀ, ಪರಿಚಯ ಇಲ್ಲ ಅಂದ್ರೆ ಮಾತಾಡೋಕ್ಕೂ ಮುಂಚೆ ಅವ್ರು ಯಾರು ಏನು ಅಂತ ಕೇಳೋಕ್ಕಾಗಲ್ವಾ? ಇವರು ವಿಲಾಸ್ ಸಂಪತ್ ಕಣ್ರಿ. ಸರ್, ಸ್ವಲ್ಪ ನಿಧಾನಕ್ಕೆ ಮಾತಾಡಿಯಾ? ಬನ್ನಿ ಸರ್, ಕೂತ್ಕೊಂಡು ಮಾತಾಡೋಣ. ಬನ್ನಿ ಪ್ಲೀಸ್. ಹೇಳ್ತಾ ಇರೋದು ನಿನ್ನನ್ನೇ. ಮಾತಾಡೋ, ಯಾಕೆ ಬಾಯಿ ಮುಚ್ಕೊಂಡಿದ್ಯಾ? ಇಲ್ಲಮ್ಮ, ನನಗೆ ಕುಡ್ದಿಲ್ಲ. ದತ್ತು ಆಗ್ಲೇ ನಿನ್ನ ಹತ್ರ ಬಂದು ಮಾತಾಡಿದಾಗ ನೀನು ಆಡಿದ ರೀತಿಲೇ ನನಗೆ ಗೊತ್ತಾಗೋಯ್ತು. ಸುಳ್ಳುಬೇಡ. ಇಲ್ಲಮ್ಮ, ನಿಜವಾಗ್ಲೂ ನಾನು ಕುಡ್ದಿಲ್ಲ. ಕುಡ್ದಿರೋ ವಾಸನೆ ಎಲ್ಲಿವರೆಗೂ ಬರ್ತಾ ಇದೆ. ಕುಡ್ದಿಲ್ಲ ಅಂತ ಸುಳ್ಳು ಹೇಳ್ತೀಯಾ? ಅಮ್ಮ, ನಿನ್ಗೆ ಸುಸ್ತಾಗಿದೆ ಅನ್ಸುತ್ತೆ. ನೀನು ಹೋಗಿ ಮಲ್ಕೋ. ಮಲ್ಲಿ ಬರೋವರೆಗೂ ನಾನು ಕಾಯ್ತೀನಿ. ಬೇಕಾಗಿಲ್ಲ, ಏನು ಬೇಕಾಗಿಲ್ಲ. ಹೇ, ಮನೆಯಲ್ಲಿ ಬಸ್ರಿ ಹೆಂಗ್ಸಿದ್ದಾಳೆ. ಕುಡ್ದು ಮನೆಗೆ ಬರಬಾರ್ದು ಅನ್ನೋ ಪ್ರಜ್ಞೆ ಬೇಡ ನಿನ್ಗೆ. ನಿನ್ನ ನಂಬ್ಕೊಂಡು ನಾನು ಮಲಗೋದಂತೆ. ಏನ್ ಬೇಕಾಗಿಲ್ಲ. ಅಮ್ಮ, ಅದು ಆಫೀಸಲ್ಲಿ ಪಾರ್ಟಿ ಇತ್ತು. ಎಲ್ಲರೂ ದೊಡ್ಡ ದೊಡ್ಡವ್ರು ಕುಡಿಬೇಕಾದ್ರೆ ನಾನು ಕುಡಿದೇ ಇದ್ರೆ ಅಹಂಕಾರ ಅನ್ಕೋತಾರೆ. ಅದಕ್ಕೂ ಸ್ವಲ್ಪ ಕೆಟ್ಟದ್ರಿಂದ ದೂರ ಇದ್ರೆ ಅಹಂಕಾರ ಅಂದ್ಕೋತಾರ. ಅಮ್ಮ, ಮಲ್ಲಿ ಇನ್ನೂ ಮನೆಗೆ ಬಂದಿಲ್ಲ, ಅದ್ರ ಬಗ್ಗೆ ಗಮನ ಕೊಡು. ಸಾಕು, ಸುಮ್ಮನೆ ಇರೋ. ಯಾವ್ದ್ರ ಬಗ್ಗೆ ಗಮನ ಕೊಡಬೇಕು, ಯಾವ್ದ್ರ ಬಗ್ಗೆ ಗಮನ ಕೊಡಬಾರ್ದು ಅನ್ನೋದು ನನಗೆ ಚೆನ್ನಾಗಿ ಗೊತ್ತಿದೆ. ನೀನ್ ನನ್ಗೆ ಹೇಳ್ಕೊಡಕ್ ಬರ್ಬೇಡ. ಅಮ್ಮ, ಇದೊಂದ್ಸಲ ಕ್ಷಮಿಸಮ್ಮ. ಕ್ಷಮಿಸೋದ? ದತ್ತು ಹತ್ರ ಜವಾಬ್ದಾರಿಗಳ ಬಗ್ಗೆ ಇಷ್ಟಿಷ್ಟು ಉದ್ದ ಭಾಷಣ ಬಿಗಿತೀಯಲ್ಲ. ಈಗ ನೀನ್ ಮಾಡಿರೋದೇನೋ? ಹೇ, ಕುಡಿದು ಬಂದಿದೀಯಾ ಅಂತ ನಿನ್ ಹೆಂಡತಿ ಗೊತ್ತಾದ್ರೆ ತಡ್ಕೊಳುತ್ತೇನೋ ಆ ಜೀವ? ಅಮ್ಮ ಪ್ಲೀಸ್, ಪುಷ್ಪಂಗೆ ಮಾತ್ರ ಹೇಳ್ಬೇಡ. ಅವಳ ಆರೋಗ್ಯ ಸರಿ ಇಲ್ಲ. ಒಳ್ಳೆ ಗಂಡನ ಥರ ದಿನ ಪೂರ್ತಿ ದುಡ್ದು ಬಂದು ತಿಂಗಳ ಕೊನೆಯಲ್ಲಿ ಅವಳಿಗೆ ಟ್ರೀಟ್ಮೆಂಟ್ ಕೊಡಿಸ್ತೀಯ ಅಂತ ನಾನಿದ್ರೆ ದುಡ್ದಿರೋ ಹಣನೆಲ್ಲ ಈ ರೀತಿ ಹಾಳು ಮಾಡ್ಕೊಂಡು ಬಂದಿದೀಯಾ? ನಾಚಿಕೆ ಆಗಲ್ವೇನೋ ನನಗೆ? ಅಮ್ಮ, ಹತ್ರ ಬರಬೇಡ ನೀನು. ಮಾತಾಡ್ಬೇಡ. ಈಗ ಏನು ಮಾತಾಡ್ಬೇಡ. ತೆಪ್ಪಗೆ ಹೋಗಿ ಮಲ್ಕೊಂಡ್ಬಿಡು. ಮಲ್ಲಿನ ಕರ್ಕೊಂಬಂದ್ಬಿಡ್ತೀನಮ್ಮ. ಏನ್ ಈ ಅವತಾರದಲ್ಲ? ಏನ್ ಬೇಕಾಗಿಲ್ಲ. ವಿಕ್ಕಿ ಕರ್ಕೊಂಡು ಬರ್ತಾನೆ, ನೀನು ಹೋಗಿ ಮಲ್ಕೋ. ಅದ್ಯಾರೋ ಹೊರಗಿನವನ್ನ ಹೇಗಮ್ಮ ನಂಬೋದು? ಕುಡ್ದಿರೋ ನಿನಗಿಂತ ನನ್ಗೆ ಆ ಹುಡುಗನ ಮೇಲೇನೆ ನಂಬಿಕೆ ಜಾಸ್ತಿ. ಅದೇನಂತ ಅವನು ನಂಬ್ತೀಯೋ ನಾನು ನೋಡ್ತೀನಿ. ಇನ್ನು ಅರ್ಧ ಗಂಟೆಲಿ ನನ್ನ ತಂಗಿನ ಕರ್ಕೊಬಂದು ಮನೆಗೆ ಬಿಟ್ರೆ ಅವ್ನು ನಂಬಿಕಸ್ತ ಅಂತ ನಾನು ಒಪ್ಕೋತೀನಿ. ಅಲ್ಲಿವರೆಗೂ ನಾನು ಕಾಯ್ತೀನಿ.
ಅವರು ನಿಮ್ಮನ್ನು ಏನಂತ ಕರೆದ್ರು? ನೀವು ಯಾಕೆ ಎದ್ದು ಬಂದ್ರಿ? ಇಲ್ಲಿ ಕೂತ್ಕೊಳ್ಳಿ, ನಾನು ಹೋಗಿ ಮಾತಾಡ್ಕೊಂಬರ್ತೀನಿ, ಅಲ್ಲಿವರೆಗೂ ಸುಮ್ಮನೆ ಕೂತಿರಿ. ವಿಕ್ಕಿನ ಚೇರಲ್ಲಿ ಕೂರಿಸ್ತಾ ಇದ್ದಾರ? ಪೊಲೀಸ್ಗೆ ವಿಕ್ಕಿ ಅಂತ ಜೋರ್ ಮಾಡಿದ್ದಾರೆ. ಅದನ್ನ ಹೇಳಿ ಪೊಲೀಸ್ ಅಣ್ಣ ಬೈತಾ ಇರ್ಬೇಕು. ಮುಗೀತು ಕತೆ. ರಾತ್ರಿ ಇಡೀ ನಮ್ಮನ್ನು ಹೀಗೆ ಕೂರಿಸ್ತಾರೆ. ಅಯ್ಯಯ್ಯೋ, ನನ್ನ ಕಡೆನೆ ಕೈ ಮಾಡಿ ತೋರಿಸ್ತಾ ಇದ್ದಾರೆ. ವಿಕ್ಕಿಗೆ ಕಾಂಪೌಂಡ್ ಹಾರೋ ಐಡಿಯಾ ಕೊಟ್ಟಿದ್ದು ನಾನೇ ಅಂತ ಹೇಳೇ ಬಿಟ್ರ. ನನಗೆ ಹೊಡಿತಾರೆ ಈಗ. ರಾಜಿ ಆಗ್ಬಿಟ್ರ? ಸರ್, ಅದು ನಾನು ಕ್ಷಮಿಸಿ ಮೇಡಮ್, ಇನ್ನು ಮುಂದೆ ಯಾವತ್ತೂ ಒಂದು ಹುಡುಗಿಗೆ ಅವಮಾನ ಮಾಡೋದಿಲ್ಲ. ಸಾರಿ ಮೇಡಮ್. ಮಿಸ್ ಮೂಗುತಿ, ಎಲ್ಲ ಸಾರ್ಟ್ ಔಟ್ ಆಯಿತು, ಬನ್ನಿ ಹೋಗೋಣ. ನೀವು ಅವ್ರಿಗೆ ಏನಂತ ಹೇಳಿ ಕನ್ವಿನ್ಸ್ ಮಾಡಿದ್ರಿ? ಅದನ್ನ ಆಮೇಲೆ ಹೇಳ್ತೀನಿ, ಬನ್ನಿ ಹೋಗೋಣ. ನೀವು ವಿರಾಟ್ ಸಂಪತ್ತಾ? ಅದನ್ನೆಲ್ಲ ಆಮೇಲೆ ಹೇಳ್ತೀನಿ, ಬನ್ನಿ ಹೋಗೋಣ. ಯಾಕೆ ಹೆಂಗೆ ನೋಡ್ತಿದ್ದೀರಾ? ಮತ್ತೆ ನೀವು ನನ್ನ ಪ್ರಶ್ನೆಗೆ ಉತ್ತರನೇ ಕೊಟ್ಟಿಲ್ಲ. 7 ದಿನ ಇಲ್ಲಿಗೆ ಬಿಡುವ ಕಾಣ್ತಿಲ್ಲ, ಏನಪ್ಪ ಮಾಡೋದು? ನೀವು ವಿರಾಟ್ ಸಂಪತ್ತ? ಮಿಸ್ ಮುಗುತಿ, ಅದು ನಂಗೊತ್ತು. ಪೊಲೀಸ್ ಹತ್ರ ಸಿಕ್ಕಾಕೊಳ್ತೀವಿ ಅಂತ ವಿರಾಟ್ ಸರ್ ಹೆಸರು ಹೇಳಿ ತಪ್ಪಿಸ್ಕೊಳಕ್ ನೋಡಿದ್ರಿ ಅಲ್ವಾ?